ಸಿನಿಮಾಗೆ ಮ್ಯೂಸಿಕ್ ಸಾಧು ಅವ್ರು ಬಿಟ್ರೆ ವಿತ್ ಡ್ಯೂ ರೆಸ್ಪೆಕ್ಟ್ಸ್ ಟು ಅದರ್ ಮ್ಯೂಸಿಕ್ ಡೈರೆಕ್ಟರ್ಸ್ ಪ್ರತಿಯೊಬ್ಬರ ಜೊತೆ ನಾನು ಸಿನಿಮಾದಲ್ಲಿ ವರ್ಕ್ ಮಾಡಿದ್ದೀನಿ. ಬಟ್ ಈ ಸಿನಿಮಾಕ್ಕೆ ಸಾಧು ಕೋಕಿಲ ಅವರೇ ಮ್ಯೂಸಿಕ್ ಮಾಡಬೇಕು ಅಂತ ಹೇಳಿ ತುಂಬ ನಾವು ಅವ್ರಿಗೆ ಕನ್ವಿನ್ಸ್ ಮಾಡಿ ಆಮೇಲೆ ಕೊನೆ ಅವರು ಕನ್ವಿನ್ಸ್ ಆಗಿಲ್ಲ, ಸರ್ ಸಾಧು ಸರೇ ಮಾಡಬೇಕು ಇದಕ್ಕೆ ಮ್ಯೂಸಿಕ್ ಅಂತ ಹೇಳಿ. ಇವತ್ತು ನಾನು ನೋಡಿಲ್ಲ, ಅವ್ರು ನೋಡಿದ್ದಾರೆ. ಒಂದು ಚಿಕ್ಕ ಇನ್ಸಿಡೆಂಟ್ ಹೇಳ್ತೀನಿ. ಫಸ್ಟ್ ಟೈಮ್ ಅವ್ರು ಸಾಧು ಸರ್ದು ಮ್ಯೂಸಿಕ್ಕು ರಫ್ ಆಗಿತ್ತು, ಬ್ಯಾಲೆನ್ಸ್ ಆಗಿರಲಿಲ್ಲ. ಅವ್ರು ನೋಡ್ಬಿಟ್ಟು ನಾನು ಫೋನ್ ಮಾಡಿದ್ರು, ಸಾರ್ ನೀವು ಬಂದು ಮ್ಯೂಸಿಕ್ ನೋಡಿ ಸಾರ್, ಇದು ಸಾಧು ಅವ್ರ ಮ್ಯೂಸಿಕ್ ಅನ್ಸಲ್ಲ ನಿಮಗೆ ಆಗ್ಬಿಟ್ರು. ನನಗೆ ಹೆದರಿಕೆ ಆಗೋಯ್ತು ಫಸ್ಟು. ಇಲ್ಲ ಬಿಡಿ ಪರವಾಗಿಲ್ಲ, ಅದೇನೋ ಮಾಡ್ತಾರೆ, ನಾನು ನಾಳೆ ಬಂದು ನೋಡ್ತೀನಿ ಅಂತ. ಆಮೇಲೆ ನನಗೆ ಗೊತ್ತಿತ್ತು, ಬಿಕಾಸ್ ನಾನು ಎದೆಗಾರಿಕೆನಲ್ಲಿ ಅವ್ರು ಫೈನಲ್ ಮಿಕ್ಸ್ ಹೆಂಗೆ ಮಾಡ್ತಾರೆ ಅಂತ ಕೂತ್ಕೊಂಡು ನೋಡಿದ್ದೆ. ಸುಮನ ಕಿತ್ತೂರ್ ಜೊತೆ ಕೂತ್ಕೊಂಡು ಸಾಧು ಕೋಕಿಲ್ ಅವರು ಎಲ್ಲಿ ಏರಿಳಿತಗಳು ಬೇಕು, ಎಲ್ಲಿ ಎಮೋಷನ್ ಜಾಸ್ತಿ ಇದೆ ಅನ್ನೋದು ಆ ಮನುಷ್ಯನಿಗೆ ಅಷ್ಟು ಚೆನ್ನಾಗಿ ಗೊತ್ತು ಪಲ್ಸ್. ಸೊ ಅದನ್ನೇ ಇವಾಗ ಅವ್ರು ಬ್ಯಾಲೆನ್ಸ್ ಮಾಡಿದ್ಮೇಲೆ ನಮ್ಮ ಕಿಶೋರ್ ಅವ್ರು ಹೇಳಿದ್ರು, ಸಾರ್ ಗೂಸ್ ಬಂಪ್ಸ್ ಬಂದ್ಬಿಡ್ತು ಸಾರ್ ಅದು.